ಅವರು ಪೊಲೀಸ್ ಮುಂದೆ ನಿಮ್ಮ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ನನ್ನ ಹೆಸರು ನೀವೇ ಕಳಿಸಿದ್ದೀರಾ ಅಂದ್ರೆ ಅವರು ನಿಮ್ಮ ಹೆಸರು ತಾನೇ ಹೇಳಬೇಕು. ನೀವೇನೇ ಇದ್ರು ನೇರವಾಗಿ ಫೈಟ್ ಮಾಡ್ತೀರಾ ಅಂತ ನಿಮ್ಮ ಬಗ್ಗೆ ಒಂದು ಗೌರವ ಆಯಿತು. ಆದರೆ ಈ ಥರ ಚೀಪ್ ಟ್ರಿಕ್ಸ್ ಎಲ್ಲ ಬಳಸ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ಇವತ್ತು ನೀವೇನು ಅನ್ನೋದನ್ನ ನೀವೇ ತೋರಿಸಿ ಇರೋ ಮರ್ಯಾದೆಯನ್ನು ಕಳ್ಕೊಂಡಿದ್ದೀರಾ. ಮನುಷ್ಯ ಅದನ್ನು ಇಷ್ಟೊಂದು ಚೀಪ್ ಆಗಬಾರ್ದು. ಬೇಡ, ಚೆನ್ನಾಗಿರೋದಿಲ್ಲ, ತುಂಬಾನೇ ಕೆಣಕ್ತಾ ಇದೆಯಾ. ನಾನು ಅದನ್ನೇ ಹೇಳ್ತಾ ಇರೋದು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನೀವು ಆ ಲಿಮಿಟನ್ನು ಮೀರಿಬಿಟ್ಟಿದ್ದೀರಾ. ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ಅದಕ್ಕೆ ನನ್ನದೇ ಆದ ಕಾರಣಗಳಿದೆ. ಅದನ್ನ ನೀವು ನನ್ನ ವೀಕ್ನೆಸ್ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ಇವತ್ತು ನಾನು ಮನಸ್ಸು ಮಾಡಿದ್ದಿದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ಬೋದಾಗಿತ್ತು. ಈ ವಯಸ್ಸಿನಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ಬೋದಾಗಿತ್ತು. ಬಟ್ ನಾನು ಹಾಗೆ ಮಾಡಲಿಲ್ಲ. ಇದನ್ನ ನಿಮ್ಮ ಪುಣ್ಯ ಅನ್ಕೊಳ್ಳಿ. ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮಗೆ. ಇನ್ಮೇಲಾದ್ರೂ ಮನುಷ್ಯ ಥರ ಬದುಕಿ. ಇದೇ ಹೋದ್ರೆ ನಾನು ರಾಕ್ಷಸ ಆಗ್ಬೇಕಾಗುತ್ತೆ, ನೆನಪಿರ್ಲಿ. ಏನ್ ಗೌತಮ್ ದಿವಾನ್ ನೀನು ಹೋಗಿ ಬಂದು ಎಲ್ಲದಕ್ಕೂ ನನ್ನ ಹೆಸರನ್ನು ತರ್ತಾ ಇದೀಯಾ? ನಾನು ಮಾಡ್ದಲ್ಲ ಇದ್ರು ಎಲ್ಲವನ್ನೂ ನನ್ನ ತಲೆ ಕಟ್ಟಕ್ ನೋಡ್ತಾ ಇದೀಯ ನೀನು. ಒಂದೊಂದು ತಿಳ್ಕೊ, ನಾನೇನೇ ಮಾಡೋದಿದ್ರು ನಾನೇ ಮಾಡ್ತಿದ್ದೀನಿ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಈ ಥರ ಎಲ್ಲ ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ. ನನಗಂತ ತರ್ದಿಲ್ಲ. ಯಾವನ ತಲೆ ಕೆಟ್ಟ ನನ್ನ ಹೆಸರು ಹೇಳ್ತಂತ ನನ್ನ ಕೇಳಕ್ ಬಂದಿದೆಯಲ್ಲ, ಇದಕ್ಕೇನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇದೆಲ್ಲ ನೀವು ಮಾಡಿಲ್ವಾ? ನೀನು 1000 ಸಲ ಕೇಳಿದ್ರು ನಂದು ಉತ್ತರ ಒಂದೇ, ನಾನು ಮಾಡಿಲ್ಲ. ಇಷ್ಟ್ರ ಮೇಲೂ ನಾನೇ ಮಾಡಿದ್ದು ಅಂತ ನಿನ್ನ ವಾದ ಆದರೆ ಪ್ರೂವ್ ಮಾಡು. ಒಂದು ವೇಳೆ ನೀನು ಪ್ರೂವ್ ಮಾಡಿದ್ದೆ ಆದರೆ ನಿನ್ನ ಕೈ ಕೆಳಗಡೆ ನಾನು ಜೀತ ಮಾಡ್ತೀನಿ. ಒಂದು ವೇಳೆ ನಿನ್ನ ಕೈಲಿ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು. ನೋಡಿ, ಒಂದು ವೇಳೆ ನಿಮ್ಮಿಂದ ತಪ್ಪಾಗಿದ್ದರೆ ಇದನ್ನು ತಿದ್ದುಕೊಡಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಕಡೆ ಚಾನ್ಸ್. ನನ್ನ ಫ್ಯಾಮಿಲಿ ತಂಟೆಗೆ ನೀವು ಬರಬಾರ್ದು. ಈ ಥರದ್ದು ಮತ್ತೆ ರಿಪೀಟ್ ಆಗಕೂಡ್ದು. ಹಲೋ, ನನ್ನ ಗೆಳೆಯ ಹೇಳಿದ್ದು ಕೇಳಿಸ್ಕೊಂಡ್ರೆ ತಾನೇ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅರ್ಥ ಆಗಲಿಲ್ಲ ಅಂದರೆ ಈ ಅಪ್ಪಂಗೆ ಅರ್ಥ ಮಾಡ್ಸಮ್ಮ. ಏನ್ ಸರ್ ಇದು? ಒಂದು ಅರ್ಥ ಆಗ್ತಿಲ್ಲ. ಯಾವನಿಗೆ ಗೊತ್ತು? ಕೋತಿ ತಾನು ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗಾಗಿದೆ ಇಲ್ಲಿ. ಯಾವನೇ ಅವನೋ ಏನೇನೋ ಮಾಡಿದ್ನೆಲ್ಲ ನನ್ನ ತಲೆ ಕಟ್ತಾ ಇದ್ದಾನೆ. ಪುಣ್ಯಕೋಟಿ ಹಸು ಬಂದು ಹುಲಿ ಗುಹೆ ಮುಂದೆ ಬಂದು ನಿಂತು ನನ್ನನ್ನು ತಿನ್ನು ಅಂತ ಹೇಳ್ತು. ಆಗ ಹುಲಿ ಹೇಳ್ತು, ಕೊಟ್ಟಿದ್ ಮಾತು ತಪ್ಪದೆ ನನ್ನ ಮುಂದೆ ಬಂದು ನಿಂತಿಯಲ್ಲ, ಇಷ್ಟು ಸತ್ಯವಾಗಿ ನಡ್ಕೊಂಡಿರೋ ನಿನ್ನನ್ನು ತಿಂದ್ರೆ ಆ ದೇವ್ರು ನನ್ನನ್ನು ಮೆಚ್ತಾರ ಅಂತ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತು. ಈ ಕಥೆ ತಾತ್ಪರ್ಯ ಏನು? ಸತ್ಯಕ್ಕೆ ಯಾವಾಗ್ಲೂ ಜಯ ಅಂತ. ಸರಿ, ಇನ್ನೊಂದು ಕತೆ ಹೇಳಿ. ಇವತ್ತಿಗೆ ಸಾಕು. ದಿನಕ್ಕೊಂದು ಕತೆ ಹೇಳ್ತೀನಿ. ನಾಳೆ ಒಂದು, ನಾಳಿದ್ದೊಂದು. ಸರಿನಾ? ಈಗ ನೀನ್ ಮಲ್ಕೋಬಾ. ಅದ್ಗೆ ನನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ತೀನಿ ಬಿಡಿ. ನಿದ್ದೆ ಕಣ್ಣಲ್ಲಿ ನಿಮಗೆ ಒದ್ಗಿದ್ ಬಿಟ್ಟಳು. ಇಲ್ಲ ಸುಧಾ, ಇವಳು ಆ ರೀತಿ ಎಲ್ಲ ಏನು ಮಾಡಲ್ಲ. ನಾನು ನೋಡ್ಕೋತೀನಿ ಬಿಡು. ಇಲ್ಲ ಅತ್ತೆ, ನಾನು ಅಮ್ಮನ ಜೊತೆನೆ ಮಲ್ಕೋತೀನಿ. ಪಾಪ ಅಮ್ಮ. ಯಾಕುಟ? ಇವತ್ತಾಯ್ತಲ್ಲ, ಅಮ್ಮ ತುಂಬಾ ಹೆದರ್ಕೊಂಡಿರ್ತಾಳೆ. ಯಾವಾಗ್ಲೂ ನನ್ನ ಜೊತೆಲೇ ಇರೋವಳು. ಆದ್ರೆ ಇವತ್ತು ನಂದೇ ತಪ್ಪು. ನಾನು ಕಣ್ಣ ಮುಚ್ಚಲು ಆಡಕ್ ಹೋಗ್ಬಾರ್ದಿತ್ತು. ಅಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅಮ್ಮನ ಜೊತೆ ಮಲ್ಕೋತೀನಿ. ಇನ್ಮೇಲೆ ನಾನು ಆಟಾಡಕ್ಕೆ ಹೋಗಲ್ಲ. ಯಾರಾದ್ರೂ ಎಕ್ಕೊಂಡು ಹೋಗ್ತಾರಂತ ತುಂಬಾ ಭಯ ಆಗುತ್ತೆ. ಪುಟ, ಭಯ ಪಟ್ಕೋಬೇಡಪ್ಪ. ಇನ್ನು ಮುಂದೆ ಆ ಥರದ್ದೆಲ್ಲ ಏನೂ ಆಗಲ್ಲ. ನಾನಿರ್ತೀನಿ. ನೀನು ನೋಡ್ಕೋತೀನಿ. ನಾನಿದ್ದೀನಿ, ಅತ್ತೆ ಇದ್ದಾರೆ, ಅಮ್ಮ ಇದ್ದಾರೆ, ಅಜ್ಜಿ ಇರ್ತಾರೆ. ಎಲ್ಲರೂ ನೀನು ನೋಡ್ಕೋತಾರೆ. ನೀನು ಧೈರ್ಯವಾಗಿರ್ಬೋದು. ಮತ್ತೆ ಅವ್ರು ನನ್ನ ಯಾಕೆ ಇಟ್ಕೊಂಡೋದ್ರು ಮಾಮ? ನಾನೇನ್ ತಪ್ಪು ಮಾಡಿದ್ದೆ? ಅದಾಗೆ ಪುಟ್ಟ, ಕೆಟ್ಟವರು ಅಂತಿರ್ತಾರೆ. ಅವ್ರು ಇರೋದೇ ಹಾಗೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲಪ್ಪ. ಎಲ್ಲ ಅವ್ರದ್ದೇ ತಪ್ಪು. ನಿನ್ನನ್ನು ಕರ್ಕೊಂಡೋಗಿ ಅವರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ.
ಇರಲಿ ಬಿಡು, ನನ್ನ ಮಾಮ ಇದ್ದೀನಲ್ಲ, ಇನ್ಮೇಲೆ ನೀನು ಮೊದಲೇ ಆಗಿದ್ದೆ ಆಟ ಆಡಿಕೊಂಡು ಹಾಗೇನೆ ಇರಬೇಕು, ಆಯ್ತಾ? ನನ್ಗೀಗ ಧೈರ್ಯ ಬಂತು. ಅಬ್ಬಬ್ಬ, ಎಷ್ಟು ಬೇಗ ಧೈರ್ಯ ಬಂದ್ಬಿಡ್ತಪ್ಪ ಅವಳಿಗೆ. ಹಾಂ, ವೆರಿ ಗುಡ್. ಅಣ್ಣ ನೀವಿಲ್ಲ ಅಂದರೆ ಇವತ್ತು ಏನಾಗ್ತಿತ್ತೋ. ಇವಳನ್ನ ನೋಡೋವರೆಗೂ ನನ್ನ ಜೀವದಲ್ಲಿ ಜೀವನೇ ಇರಲಿಲ್ಲ. ಇಲ್ಲಿ ಬಿಡಿ ಪಾಪ, ಮತ್ತೆ ವಾಪಸ್ ಬಂದಲ್ಲ. ಪಾಪು, ಲಚ್ಚಿಗೆ ರಜೆ ಶುರು ಆಗ್ತಾ ಇದೆಯಲ್ಲ, ಇನ್ಮೇಲೆ ನೀನು ಸಾಧ್ಯ ಆದಷ್ಟು ಮನೇಲೇ ಇರು. ಅವಳು ಕಾಂಪೌಂಡ್ ಒಳಗಡೆನೆ ಆಟ ಆಡ್ಕೊಂಡಿರಲಿ, ಹೊರಗಡೆ ಎಲ್ಲೂ ಕಳಿಸ್ಬೇಡ. ಅವಳು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ಭೂಮಿಕಾ, ನೀವು ಅಷ್ಟೇ ಹೊರಗಡೆ ಎಲ್ಲೂ ಹೋಗಬೇಡಿ, ಸ್ವಲ್ಪ ಸೀರಿಯಸ್ ಆಗಿರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ರಾಜೇಂದ್ರ ಭೂಪತಿ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೀರಾ? ಆ ಹುಡುಗ ಏನೋ ರಾಜೇಂದ್ರ ಭೂಪತಿ ಅವ್ರ ಹೆಸರು ಹೇಳ್ದ. ನಾನು ಅವ್ರ ಹತ್ರ ಮಾತಾಡಿದೆ. ಭೂಪತಿ ಅವರು ಮಾತಾಡಿದ ರೀತಿ ನೋಡಿದ್ರೆ ಅವ್ರು ಇದನ್ನೆಲ್ಲ ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಬೇರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸೇಫ್ಟಿಲಿ ನಾವಿರೋದು ಒಳ್ಳೇದು ಅಲ್ವಾ? ಹಲೋ ಅಮ್ಮ. ಹಲೋ ಕಂದ, ಹೇಗಿದ್ಯಾ? ನಾನು ಆಸ್ ಯೂಶುವಲ್ ಸೂಪರ್ಬ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಓ, ನಾವು ಎಲ್ಲ ಚೆನ್ನಾಗಿದ್ದೀವಿ ಪುಟ್ಟ. ನೋಡು, ಇಲ್ಲಿ ಅಪ್ಪ ಮಹಿಮಾ ಇಬ್ರು ಇದ್ದಾರೆ, ಅವ್ರಿಗಿಬ್ರಿಗೂ ಹಲೋ ಹೇಳು. ಹಾಯಪ್ಪ. ಹಾಯ್ ಮಹಿ. ಹಾಯ್ ಕಂದ. ಏನ್ ಕಂದ, ನಿನ್ನಿಂದ ಒಂದು ಫೋನು ಇಲ್ಲ, ಒಂದು ಮೆಸೇಜು ಇಲ್ಲ, ಏನು ತೊಂದರೆ ಇಲ್ಲ ತಾನೆ? ಎವ್ರಿಥಿಂಗ್ ಇಸ್ ಓಕೆ? ಅಪ್ಪ, ನಮ್ಗೇನಾಗುತ್ತೆ, ನಾವೆಲ್ಲ ಆರಾಮಾಗೇ ಇದ್ದೀವಿ. ಹಾಗಾದ್ರೆ ಸರಿ. ನೀನ್ ಸುದ್ದಿನೇ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ನಂದಾಗಿರ್ಲಿ, ಜೀವ ಹೇಗಿದ್ದಾನೆ? ಅವ್ನ ಬಿಸ್ನೆಸ್ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಅವನನ್ನು ಕರಿ, ತುಂಬಾ ದಿನ ಆಯ್ತು ಅವನ ಜೊತೆ ಮಾತಾಡಿ. ಈ ನಡುವೆ ಅವನ ಕೈಗೆ ಸಿಗಲ್ಲ, ಬಿಸ್ನೆಸ್ ಅಂತ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಕರಿ ಅವನ್ನ. ಅವನಿನ್ನು ಮಲಗಿದಾನೆ ಕಂದ. ಏನು ಇಷ್ಟೊತ್ತಾದ್ರೂ ಮಲಗಿದಾನ? ಯಾಕೆ ಮೈ ಹುಷಾರಿಲ್ವಾ? ಹಾಗೇನಿಲ್ಲ. ಅದಕ್ಕೆ ನೈಟೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಬ್ಯುಸಿಯಾಗಿದ್ದ, ಅದಕ್ಕಷ್ಟೇ. ಏ, ಅವನಿಗೆ ಹೇಳು ಸ್ವಲ್ಪ ಕೇರ್ ತಗೊಳಕ್ಕೆ. ಈ ರೀತಿ ಕೆಲಸ ಅಂದರೆ ಎಷ್ಟು ಕೆಲಸ ಮಾಡ್ತಾನೆ? ಹೆಲ್ತ್ ಹಾಳಾಗೋಗುತ್ತೆ ಅಷ್ಟೇ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಎದ್ದು ಟಿಫನ್ ಮಾಡೋದು, ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಒಂದು ಬ್ಯಾಲೆನ್ಸ್ ತಪ್ಪೋದ್ರೆ ಎಲ್ಲನೂ ಹಾಳಾಗುತ್ತೆ. ಅವನಿಗೆ ಹೇಳು ಸ್ವಲ್ಪ ಕೇರ್ ತಗೊಳಕ್ಕೆ ಅಂತ. ಈಗ ವಯಸ್ಸಿದೆ ಪರವಾಗಿಲ್ಲ, ಆದ್ರೆ ಆಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಂ, ಅದಕ್ಕೆ ಹೇಳ್ತೀನಿ. ಅದೆಲ್ಲ ಬಿಡು ಕಂದ. ನಿನ್ಗೇನ್ ತಿನ್ಬೇಕು ಅನಿಸ್ತಿದೆ? ನಾವೇನ್ ಮಾಡ್ಕೊಂಡು ತಗೊಂಬರೋದು? ಏನಾದ್ರೂ ಬೈಕೆ ಇದ್ರೆ ಹೇಳು ಕಂದ, ನಾವು ಅದನ್ನೇ ಮಾಡ್ಕೊಂಡು ತಗೊಂಬರ್ತೀವಿ. ಅಮ್ಮ, ನೀನು ಆಲ್ರೆಡಿ ಕೊಟ್ಟು ಕಳಿಸಿದ್ದೆಲ್ಲ. ಅದು ಅಲ್ಲದೆ ನನಗೆ ಆ ಥರ ಎಲ್ಲ ಏನೂ ಅನ್ನಿಸ್ತಿಲ್ಲ. ಹಾಗೆ ಅನ್ಸೋದಕ್ಕೆ ಮುಂಚೆನೇ ನಿಮ್ಮ ಅಳಿಯಂದಿರು ಎಲ್ಲಾನು ತಂದಿಟ್ಬಿಡ್ತಾರೆ. ಹಾಗಾಗಿ ನಾನು ಕೇಳೋದು ಏನೂ ಇಲ್ಲ ಅಮ್ಮ. ಸುಖ ಸಮೃದ್ಧಿ ಎಲ್ಲ ಜಾಸ್ತಿನೇ ಆಗಿದೆಮ್ಮ ನನಗೆ. ಆದ್ರೂ ಕಂದ, ಚಿಕ್ಕ ಪುಟ್ಟದೇನಾದ್ರೂ ಆಸೆ ಇರುತ್ತಲ್ಲ, ಅಮ್ಮನ ಕೈಲಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ನಮಗೂ ಮಗಳಿಗೆ ಮಾಡಿಕೊಟ್ಟಿದ್ದು ಖುಷಿ ಇರುತ್ತೆ. ಹೇಳು ಕಂದ, ಏನ್ ಮಾಡೋಣ? ಅಮ್ಮ, ನೀನು ಗೊತ್ತಲ್ವ ನನ್ನ ಫೇವ್ರೆಟ್ ಏನು ಅಂತ, ನೀನು ಅದನ್ನೇ ಮಾಡು. ಸರಿ ಕಂದ, ಅದನ್ನೇ ಮಾಡ್ಕೊಂಡು ಬರ್ತೀವಿ. ಅದ್ರ ಜೊತೆಗೆ ನಮ್ದು ಒಂದಷ್ಟು ಲಿಸ್ಟ್ ಇದೆ, ಸೇರ್ಸಿ ಅದನ್ನು ಮಾಡ್ಕೊಂಡು ಬರ್ತೀವಿ. ಓಕೆನಾ? ಸರಿ, ನೀನು ಖುಷಿ ಸಿಗುತ್ತೆ ಅಂದರೆ ಮಾಡ್ಕೊಂಡು ಬಾ. ಇನ್ಮೇಲೆ ನೀನೆಲ್ಲವನ್ನು ಡಬಲ್ ತಿನ್ಬೇಕು. ಯಾಕಂದ್ರೆ ನಿಂಗೆ 2 ಹೊಟ್ಟೆ, ಒಂದು ನಿಂದು, ಒಂದು ಪುಟ್ಟ ಪಾಪುದು. ಕಂದ, ನೀನ್ ಚೆನ್ನಾಗಿ ತಿಂದ್ರೇನೆ ಮಗು ಬೆಳವಣಿಗೆ ಚೆನ್ನಾಗಾಗೋದು. ಸರಿಮ್ಮ. ಅಂದಾಗೆ ಕಂದ, ಅಳಿಯಂದ್ರೆ ಏನ್ ಮಾಡ್ತಾ ಇದಾರೆ? ಅವ್ರ ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ? ಅಪ್ಪ, ಅವ್ರಿಗೆ ನನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಅದಕ್ಕೆ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದ್ರೆ ಮಾತ್ರ ಆಚೆ ಹೋಗ್ತಾರೆ, ಇಲ್ಲಾಂದ್ರೆ ವರ್ಕ್ ಫ್ರಮ್ ಹೋಮ್. ಏನು ಕೇಳ್ತೀರಾ ಅವ್ರ ಬಗ್ಗೆ? ಅವ್ರ ಕೇರ್ ತಗೊಳ್ಳೋದನ್ನ ನೋಡಿದ್ರೆ ಪ್ರಪಂಚದಲ್ಲಿ ನಾನೇ ಫಸ್ಟ್ ಪ್ರೆಗ್ನೆಂಟ್ ಹೆಣ್ಣು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕೇರ್ ತಗೋತಾರೆ, ಹೂವಿನ ಥರ ನೋಡ್ಕೋತಾರೆ ನನ್ನನ್ನು. ಇಬ್ಬರು ಸಾಧ್ಯವಾದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಹಾಗೆ ಹೊಸದಾಗಿ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ನಾವಿಬ್ಬರು ನಮ್ಮದೇ ಆದಂಥ ಲೋಕದಲ್ಲಿ ತೇಲಾಡ್ತಿದ್ದೀವಿ. ಏನೇ ಅದು? ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ? ನಮಗೂ ಸ್ವಲ್ಪ ಹೇಳೆ, ನಾವು ಖುಷಿ ಪಡ್ತೀವಿ. ಅಮ್ಮ ಪ್ಲೀಸ್ ಹೇಳೆ ಪುಟ್ಟಿ. ಅಮ್ಮ, ನೀವು ಬರ್ತೀರಲ್ಲ ಆಗ ಹೇಳ್ತೀನಿ. ಹಾಗೆ ಬೈಕೆ ಬುತ್ತಿನ ನೀವೇ ತಗೊಂಡ್ ಬರ್ಬೇಕು. ಲಾಸ್ಟ್ ಟೈಮ್ ತರ ಯಾರ ಕೈಯೆಲ್ಲ ಕೊಟ್ಟು ಕಳಿಸ್ಬಾರ್ದು. ಓಕೆನಾ? ಸರಿ ಕಂದ, ನಾವೇ ಬರ್ತೀವಿ. ಅದಕ್ಕೆ ಮತ್ತೆ ನನ್ನನ್ನು ಕರಿಯಲ್ವಾ? ಮಹಿ, ನೀವು ಅಂದ್ರೆ ನೀನು ಬೈ ಡಿಫಾಲ್ಟ್ ಅದರಲ್ಲಿ ಇನ್ಕ್ಲೂಡ್ ಆಗ್ತೀಯಾ. ಅದು ಅಲ್ಲದೆ ಇದು ನಿನ್ನ ತವ್ರ ಮನೆ, ನೀನು ಯಾವಾಗ ಬೇಕಾದರೂ ಬರ್ಬೋದು. ನಿನಗೆ ಸೆಪ್ರೇಟಾಗಿ ಇನ್ವಿಟೇಷನ್ ಕೊಡೋದು ಬೇಡ. ಹಾಂ, ಅದಕ್ಕೆ
ನನಗೂ ಬರಬೇಕು ಅಂತ ಆಸೆ ಇದೆ, ಆದರೆ ಬರ್ತೀನಿ. ಸರಿ ಕಂದ, ನಾವೆಲ್ಲ ಒಟ್ಟಿಗೆ ಬರ್ತೀವಿ, ನಿಮ್ಮನ್ನೆಲ್ಲ ನೋಡ್ದಂಗೆ ಆಗತ್ತೆ. ಓಕೆನಾ? ಹಾಪ, ಬೇಗ ಬನ್ನಿ, ನಿಮ್ಮನ್ನೇ ಎದುರು ನೋಡ್ತಾ ಇರ್ತೀನಿ. ಓಕೆ ಪುಟ್ಟ, ಬಾಯ್ ಬಾಯ್. ಬಾಯ್ ಅದಕ್ಕೆ. ಓಕೆ, ಬಾಯ್. ಮಹಿಮಾ, ನಾವಲ್ಲಿ ಹೋದಾಗ ಜೀವನ ವಿಷಯ ಅಲ್ಲಿ ಯಾರ ಹತ್ರನೂ ಮಾತಾಡ್ಕೋಬೇಡಮ್ಮ. ಅತ್ತೆ, ನಾನು ಯಾರ ಹತ್ತಾದರೂ ಹೇಳ್ತೀನಾ? ಕರೆಕ್ಟು, ಮಂದಾಕಿನಿ ಅವಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕೇನೋ. ಅದೆಲ್ಲ ಬಿಡು. ಈಗ ಬೈಕೆ ಬುತ್ತಿ ಇದೆಯಲ್ಲ, ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದೊಂದು ಲಿಸ್ಟ್ ಕೊಟ್ಬಿಟ್ರೆ ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ತಗೊಂಬರೋದಷ್ಟೇ ಅಲ್ಲ ರೀ, ಅದಷ್ಟನ್ನು ನೀವೇ ತಯಾರಿ ಮಾಡಬೇಕು. ನಾನು ಮಾಡ್ಬೇಕಾ? ಏನಮ್ಮ ಇದು? ಹಾಂ ಮಾವ, ಅವತ್ತು ನೀವೇ ತಾನೇ ಅಡುಗೆ ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ದು. ನೀನು ಇವಳ ಜೊತೆ ಸೇರ್ಕೊಂಡ್ಬಿಟ್ಯಾ? ಹಾಂ, ಮತ್ತೆ ಅತ್ತೆ ಸೊಸೆ ಯಾವತ್ತಿದ್ರು ಒಂದೇ. ನಾವು ಮೈನಾರಿಟಿ. ಏನು ಮಾಡಲಿ ನಾನು, ಏನು ಹೇಳಲಿ? ಪುಟ್ಟ, ಆಟ ಆಡ್ತಿದ್ಯಾ? ಪುಟ್ಟಿ, ಇದರಲ್ಲಿ ಅಜ್ಜಿ ಮೆಡಿಸಿನ್ ಇದೆ, ಇದನ್ನ ನಿಮ್ಮ ಅಮ್ಮಗೆ ತೊಗೊಂಡೋಗಿ ಕೊಡ್ತೀಯಾ? ಇದನ್ನ ಕೊಟ್ಬಾ ಅಂತ ನಿಮ್ಮ ಮಾವ ಹೇಳಿ ಕಳಿಸಿದ್ರು. ತಗೋಪುಟ್ಟಿ. ಅಯ್ಯೋ ಅಂಕಲ್, ಇದ್ರಲ್ಲಿ ಗಾಜಿನ ಬಾಟ್ಲೆಲ್ಲ ಇರುತ್ತೆ, ಬೀಳಿಸ್ಬಿಟ್ರೆ ಕಷ್ಟ, ಅದಕ್ಕೆ ನೀವೇ ಹೋಗ್ಕೊಡಿ. ಬೇಡ ಪುಟ್ಟ, ನಾನು ಬಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ, ನೀನೇ ತೊಗೊಂಡೋಗ್ಬಿಡ್ಪುಟ್ಟ. ಏನ್ ಸಮಸ್ಯೆ ಆಗುತ್ತೆ? ಏನೂ ಆಗಲ್ಲ, ಬನ್ನಿ ಅಂಕಲ್. ಬೇಡ ಪುಟ್ಟ. ಬನ್ನಿ ಅಂಕಲ್. ದೇವ್ರೆ, ಏನು ಕಾದಿದ್ಯಪ್ಪ. ಮೇಡಮ್, ನೀವ್ಯಾಕ್ರಿ ಒಳಗೆ ಬರಕ್ ಹೋದ್ರಿ? ನಿಮ್ಗೆ ಇಲ್ಲೇನ್ರಿ ಕೆಲಸ? ಮೇಡಮ್ ಅದು ಕವರ್. ಮೇಡಮ್, ಮೆಡಿಸಿನ್ ಕೊಟ್ಟು ಹೋಗಿ ಬಂದೆ ಮೇಡಮ್. ಅದನ್ನ ಯಾರು ನಿಮಗೆ ಕೊಡಕ್ಕೆ ಹೇಳಿದ್ದು? ನಮ್ಮ ಬಾಸು ಅಂದರೆ ನಿಮ್ಮ ಅಣ್ಣ ಹೇಳಿದ್ರು ಮೇಡಮ್. ಅದನ್ನ ಬೇರೆ ಯಾರ ಹತ್ರನೂ ಕೊಟ್ಟು ಕಳಿಸ್ಬೋದಿತ್ತು, ನೀವ್ಯಾಕೆ ತಂದು ಕೊಡಕ್ಕೆ ಹೋದ್ರಿ? ಅದನ್ನಲ್ಲೇ ಹೊರಗಡೆ ಇಡಬೇಕಿತ್ತು, ರೂಮ್ ಒಳಗಡೆ ಯಾಕ್ರಿ ಬಂದ್ರಿ? ನೋಡಿ, ಕೆಲ್ಸಕ್ಕೆ ಅಂತ ಬಂದಿದ್ದೀರಾ, ತುಂಬಾನೇ ಸಲಿಗೆ ತಗೋತಿದ್ದೀರಾ, ಇದು ಒಳ್ಳೇದಲ್ಲ. ಯಾರೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಸಾರಿ ಮೇಡಮ್, ಬರಬಾರ್ದಾಗಿತ್ತು, ನನ್ನ ಲಿಮಿಟಲ್ಲಿ ನಾನು ಇರಬೇಕಾಗಿತ್ತು. ಪಾಪ ಅಂಕಲು. ಏನೇ ಪಾಪ? ಅವರು ಬರಲ್ಲ ಅಂದ್ರು, ನಾನೇ ಕಟ್ಕೊ ಬಂದಿದ್ದು. ನೀನ್ ಯಾಕೆ ಅವ್ರು ಅಷ್ಟೊಂದು ಬೈದೆ? ನೀನ್ ಅವ್ರಿಗೆ ಬೈಬಾರ್ದಾಗಿತ್ತು. ಪಾಪ. ಪಾಪನೂ ಇಲ್ಲ, ಏನೂ ಇಲ್ಲ. ನೀನ್ ಕರೆದೆ ಅಂದ ತಕ್ಷಣ ಬಂದ್ಬಿಡದಾ? ಅವ್ರಿಗೆ ಬುದ್ಧಿ ಇಲ್ವಾ? ಹಾ, ಬರ್ಬಾರ್ದು ಅಂತ ಗೊತ್ತಾಗಲ್ವಾ? ಯಾಕಮ್ಮ ಅವ್ರಿಗೆ ಅಷ್ಟೊಂದು ಬೈತ್ಯಾ? ಅವ್ರೇನ್ ಮಾಡಿದ್ರು? ಎಷ್ಟು ಒಳ್ಳೆ ಅಂಕಲ್ ಗೊತ್ತಾ ಅವರು? ನೀನ್ ಯಾವಾಗ್ಲೂ ಸುಮ್ಮನೆ ಅವ್ರಿಗೆ ಬೈತಾನೆ ಇರ್ತೀಯ. ನೋಡು, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ನಂಗೆ ಅರ್ಥ ಆಗುತ್ತೆ, ಹೇಳು. ಇವಾಗ ಸುಮ್ಮನಿದ್ರೆ ಸರಿ, ಇಲ್ದಿದ್ರೆ ನಿನ್ಗೆ ಬಿಡ್ತೀನಿ ನೋಡು. ಅಂದ್ರೆ ಅಮ್ಮಂಗೆಲ್ಲ ಅರ್ಥ ಆಗ್ತಿದೆ, ಹುಷಾರಾಗ್ತಿದ್ದಾಳೆ ಅವಳು. ಭೂಮಿಕಾ, ನಿಮಗೊಂದು ಸರ್ಪ್ರೈಸ್. ಸರ್ಪ್ರೈಸಾ? ಏನಿದು? ಸರ್ಪ್ರೈಸ್, ತೆಗೆದು ನೋಡಿ. ನೀವೇ ಹೇಳಿ ಏನು. ಅರೆ, ತೆಗೆದು ನೋಡ್ರಿ. ಸರಿ, ಓಕೆ. ಏನಪ್ಪ ಇದು? ವಾವ್, ಜಯದೇವ ಪ್ರಮೋಷನ್ ಲೆಟರ್. ಎಸ್. ಅಷ್ಟೇ ಅಲ್ಲ, ಇನ್ಮೇಲೆ ನಮ್ಮ ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಜಯದೇವ್ ಕೂಡ ಒಬ್ಬ. ಅವನ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಬಟ್ ಇಷ್ಟೊಂದು ಜವಾಬ್ದಾರಿನ ಒಟ್ಟೊಟ್ಟಿಗೆ ಕೊಟ್ರೆ ಅವ್ರಿಗೆ ಬರ್ಡನ್ ಆಗಲ್ವಾ? ನಿಭಾಯಿಸೋದು ಕಷ್ಟ ಆಗತ್ತಲ್ವಾ? ಅವನಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ, ಕೇಪಬಿಲಿಟಿ ಇದೆ ಅಂತ ನನಗೆ ಗೊತ್ತು. ಆ ಕಾರಣಕ್ಕೆ ನಾನು ಪ್ರಮೋಷನ್ ಕೊಟ್ಟಿರೋದು. ನನಗೆ ಅವನ ಮೇಲೆ ನಂಬಿಕೆ ಇದೆ ರೀ, ಅವನು ಇದನ್ನು ಜಸ್ಟಿಫೈ ಮಾಡ್ತಾನೆ. ಅದು ಅಲ್ಲದೆ ಇಷ್ಟು ದಿನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಸೀನಿಯರ್ ಆಗಿದ್ರು, ಭಾರತನ ಕೆಳಗಿನ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಇಷ್ಟು ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡ್ಮೇಲೂ ನಾನು ಪ್ರಮೋಷನ್ ಕೊಡಲಿಲ್ಲ ಅಂದರೆ ನನ್ನ ಕಡೆಯಿಂದ ತಪ್ಪಾಗುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಈ ಪ್ರಮೋಷನ್ನ ಕೊಟ್ಟಿರೋದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ನಾನು ಮಾಡಿ ಸರಿ ಇದೆ ತಾನೆ? ಇದ್ರಲ್ಲಿ ಕೇಳೋದೇನಿದೆ? ನೀವೇನೇ ಮಾಡಿದ್ರು ಸರಿ ಅಷ್ಟೇ ಅಲ್ಲ, ಸೂಪರ್ ಆಗಿರುತ್ತೆ. ಸರಿಯಾದ ಟೈಮ್ಗೆ ಸರಿಯಾದ ಡಿಸಿಷನ್ ತಗೊಂಡಿದ್ರ. ನೀವು ಹೇಳಿದ ನಿಜ.
ಇಷ್ಟೆಲ್ಲ ಆದಮೇಲೂ ಜಯದೇವ್ ಅವ್ರಿಗೆ ಸರಿಯಾದ ಡೆಸಿಗ್ನೇಷನ್ ಕೊಡದೇ ಇದ್ರೆ ಅದು ತಪ್ಪಾಗೋಗುತ್ತೆ. ಇಷ್ಟೇ ಆದರೂ ನನ್ನ ಪ್ರೀತಿ ಗಂಡ ಅಲ್ವಾ, ಏನೇ ಮಾಡಿದ್ರು ಕರೆಕ್ಟಾಗೆ ಮಾಡ್ತೀರಾ. ಮಗು ಮಾಡ್ತಾ ಇರೋದು. ಏನಂದ್ರೆ ನೋ, ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ಕೇಳಬಾರ್ದು, ನಾನು ಹೇಳಬಾರ್ದು. ಬರ್ತಾ ತುಂಬ ಪೋಲಿ ಆಗೋಗ್ತಿದ್ರು. ಅದಕ್ಕೆ ಅಪ್ಪನ ಪೋಸ್ಟ್ಗೆ ಪ್ರಮೋಷನ್ ಸಿಕ್ಕಿರೋದು. ಪೋಲಿ ಆದ್ರೇನೆ ಸಾಕು, ಇನ್ನೀ ಟಾಪಿಕ್ ಬಗ್ಗೆ ಡಿಸ್ಕಷನ್ ಬೇಡ. ಓಕೆ, ಮಲ್ಲಿಗೆ ಕಾಲ್ ಮಾಡಿ ಹೇಳ್ತೀನಿ, ಅವಳು ತುಂಬ ಖುಷಿ ಪಡ್ತಾಳೆ. ಮಲ್ಲಿಕ್, ಒಂದು ನಿಮಿಷ ಮೇಲೆ ರೂಮಿಗೆ ಬಾ. ಏನಿದು ಫೋನ್ ಇಡ್ತಿದ್ದಂಗೆ ಬಂದ್ಬಿಟ್ಟೆ? ಇಲ್ಲೇ ಇದ್ದೆ, ನೀವು ಫೋನ್ ಕಟ್ ಮಾಡ್ತಿದ್ದಂಗೆ ಪುಸ್ತಕಂತ ಬಂದ್ಬಿಟ್ಟೆ. ಪುಸ್ತಕಂತ ಬಂದ್ಬಿಟ್ಲಂತೆ. ಪ್ರಮೋಷನ್ ಲೆಟರು. ಅದು ಅಲ್ಲದೆ ನಿಮ್ಮ ಭಾವ ಅವರು ಜಯದೇವ್ ಅವ್ರನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಂದು ಮೆಂಬರು ಮಾಡ್ತಿದ್ದಾರಂತೆ. ಖುಷಿನಾ? ಇದೇನ್ ಮಲ್ಲಿ ಇದು? ಖುಷಿನಾ ಅಂತ ಕೇಳಿದ್ರೆ ಬರೀ ಹ್ಞೂ ಅಂತಿದ್ಯಾ? ಅಯ್ಯೋ ಇಲ್ಲ ಕರೆ, ಖುಷಿನೇ. ಅದು ನೀವು ಇದ್ದಕ್ಕಿದ್ದಂಗೆ ಕರೆಸಿ ಇದ್ದಕ್ಕಿದ್ದಕ್ಕೆ ಹೇಳಿದ್ರಲ್ಲ, ನಾನು ಏನು ಹೇಳ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಗಂಡ ಅದೂ ಸರಿದಾರಿಯಲ್ಲಿ ಹೋಗ್ತಿದ್ದಾನೆ ಅಂತಂದ್ರೆ ಯಾಕೆ ತಾನೇ ಖುಷಿ ಇರಕ್ಕಿಲ್ಲ ಹೇಳಿ? ಅದು ನಿಜಾನು. ನಾಳೆಯಿಂದ ನೀನು ಹೆಮ್ಮೆಯಿಂದ ಕಾಲರ್ಗೆ ತೋಡಾಡ್ಬೋದು. ನನಗೆ ಗೊತ್ತು ನಿನ್ನ ಬ್ಲೌಸ್ಗೆ ನಿನ್ನ ಸ್ಯಾರಿಗೆ ಕಾಲರ್ ಇಲ್ಲ ಅಂತ ಬರೀ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಆಮೇಲೆ ಅಕ್ಕ ತಂಗಿ ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಜಯದೇವ್ಗೂ ಹೇಳ್ಬಾರ್ದು. ನಾನೇ ಅನೌನ್ಸ್ ಮಾಡಬೇಕು, ಆಗಲೇ ಎಲ್ಲರಿಗೂ ಗೊತ್ತಾಗಬೇಕು. ಅಲ್ಲಿ ತನಕ ಏನು ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ, ಓಕೆನಾ? ಓಕೆ ಬಾಸ್. ಬಾಸಾ? ರೀ, ನಾನು ಆಫೀಸಲ್ಲಿ ಬಾಸು, ಮನೇಲಿ ನೀವೇ ನನಗೆ ಬಾಸು. ಎಲ್ಲಿ ಏನು ಮಾತಾಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಏನು ಮಾತಾಡಿದೆ? ಎಲ್ಲ ಕಡೆ ನೀವೇ ತಾನೆ ಬಾಸು. ಎಲ್ಲರೂ ನಿಮ್ಮನ್ನ ಎಷ್ಟು ನಂಬಿದ್ದಾರೆ, ಆದರೆ ನೀವು ಎಲ್ಲರೂ ನಂಬಿಕೆಗೂ ದ್ರೋಹ ಬಗೀತಾ ಇದ್ದೀರಾ. ಅಯ್ಯೋ, ಯಾಕಾದರೂ ಈ ಕೆಲಸ ವಹಿಸ್ಕೊಂಡು ಏನೋ ನೋಡ್ಕೊಂಡ. ನಾವು ವಹಿಸ್ಕೊಂಡಿದ್ದು ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ನಿಮ್ಮ ಮತ್ತೆ ಆರಾಮಾಗಿ ಕೂತಿದ್ದಾಳೆ. ಅದಕ್ಕೆ ಹೇಳೋದು ಜಾಸ್ತಿ ಬಿಲ್ಡಪ್ ಕೊಡಬಾರ್ದು ಅಂತ. ಆಕ್ಚುಲಿ ನಿಮಗೆ ಅಡುಗೆ ಬರುತ್ತೆ ಅಂತ ನನಗೆ ಗೊತ್ತಾಗಿದ್ದೆ ಒಳ್ಳೇದಾಯ್ತು ರೀ. ಎಲ್ಲಾನು ನಿಮ್ಗೆ ವಹಿಸ್ಬಿಟ್ಟು ನಾನು ಟೆನ್ಷನ್ ಫ್ರೀ ಆಗಿದ್ಬಿಡ್ತೀನಿ. ಬರೀ ಮ್ಯಾನೇಜರ್ ಕೆಲಸ ಮಾಡ್ಕೊಂಡ್ರೆ ಆಯ್ತು. ಆಕ್ಚುಲಿ ಈ ಸಿಸ್ಟಮ್ ಒಂಥರ ಚೆನ್ನಾಗಿದೆ. ಇದು ಎಲ್ಲರ ಮನೆಗೂ ಜಾರಿಗೆ ಬರಬೇಕು. ಆಗ್ಲೇ ನಿಮ್ಗಳಿಗೆ ಗೊತ್ತಾಗೋದು ಈ ಹೆಂಗಸ್ರ ಕಷ್ಟ ಏನು ಅಂತ. ನಮ್ಮ ಕೆಲಸ ಏನು ಸುಲಭ ಅಲ್ಲಮ್ಮ. ಹಾಗೆ ಹೋಲಿಕೆ ಮಾಡಿ ನೋಡಿದ್ರೆ ನಿಮ್ಮದೇ ಎಷ್ಟೋ ಬೆಟರು. ಏನು ದೇಹಕ್ಕೆ ವ್ಯಾಯಾಮ ಆಗತ್ತೆ, ನಮ್ಮದು ಹಾಗಲ್ಲ, ತುಂಬಾ ಡೇಂಜರು. ಊಟ, ನಿದ್ರೆ, ಆರೋಗ್ಯ ಎಲ್ಲ ಹಾಳು. ಆದರೂ ನಿಮಗೆ ರಜಾ ಅಂತನಾದ್ರೂ ಸಿಕ್ಕತ್ತಾ? ನಮಗೆ ಎಲ್ಲಿದೆ ಆ ಸವಲತ್ತೇ ಇಲ್ವಲ್ಲ. 24/7 ಆನ್ ಡ್ಯೂಟಿ. ಪಾತ್ರೆ ತೊಳಿ, ಮನೆ ಗುಡ್ಸು, ಮನೆ ಒರೆಸು, ಬೇಸಾಕು, ಬೊಬ್ಬೊಬ್ಬೊಬ್ಬ ಸಾಕಾಗೋಗುತ್ತೆ. ಅದಕ್ಕೆ ಅಡುಗೆ ಕೆಲಸನಾದ್ರೂ ನೀವು ಮಾಡಲಿ ಅಂತ ಬಿಟ್ಟೆ. ನಿಮಗೆ ಬೇರೆ ಏನ್ರಿ ಕೆಲಸ ಇದೆ? 3 ಹೊತ್ತು ಕೂತ್ಕೊಂಡು ಪೇಪರ್ ಓದ್ತಿರ್ತೀರಾ, ಜೊತೆ ಕಾಫಿ ಕುಡಿತಿರ್ತೀರಾ. ಅದು ಬೋರ್ ಆಯ್ತಾ? ವಾಕಿಂಗ್ ಹೋಗ್ತೀರಾ ಅಲ್ವಾ? ಅದಕ್ಕೆ ಈ ಡ್ಯೂಟಿ ಹಾಕಿದ್ದೀನಿ. ಆಯ್ತು ಬಿಡು, ಮಾಡ್ತೀನಿ. ಸರಿ ಸರಿ, ನನ್ನ ಸಿಟ್ಟನ್ನು ಅದ್ರ ಮೇಲೆ ತೋರಿಸ್ಬೇಡಿ. ಚೆನ್ನಾಗಿ ಹದ ಬರಲಿ ಕಲಿಸಿ. ಮಂದಾಕಿನಿ, ಇಷ್ಟೆಲ್ಲ ಸಲಹೆ ಕೊಡೋ ಬದಲು ನೀನೇ ಮಾಡ್ಬಿಡು. ನೋ 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 ನೋ, ಅದು ಸಾಧ್ಯ ಇಲ್ಲ. ಈ ಬೈಕೆ ಬುತ್ತಿ ಕಾಂಟ್ರಾಕ್ಟ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನೀವೇ ಮಾಡಬೇಕು ರೀ. ಮಗಳಿಗೋಸ್ಕರ ಅಮ್ಮ ಮಾಡೋದು ತುಂಬಾ ಕಾಮನ್, ಆದ್ರೆ ಅಪ್ಪ ಮಾಡೋದು ತುಂಬಾನೇ ವಿಶೇಷ. ಮಗಳು ತುಂಬಾ ಹ್ಯಾಪಿ ಆಗ್ತಾಳೆ. ಚೆನ್ನಾಗಿ ಮಾಡಿ. ನಿಜ ಮಂದಾಕಿನಿ, ನಿಜವಾಗಲೂ ಇದೊಂದು ವಿಶೇಷವಾದ ಅನುಭವ. ಮಗಳಿಗೋಸ್ಕರ ಇದೆಲ್ಲ ಮಾಡ್ತಾ ತಾಯ್ತನದ ಅನುಭವ ಪಡಿತಾ ಇದ್ದೀನಿ. ತುಂಬ ಒಳ್ಳೆ ಅನುಭವ ಇದು. ಮಾವ, ಇದೆಲ್ಲ ಸಿಗ್ತಿರೋದು ನೀವು ಮಾಡ್ತಿರೋ ತಿಂಡಿಗಳಿಂದ. ಅದಕ್ಕೆ ನೀವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅದೇನೋ ಸರಿ ಕಣಮ್ಮ, ಆದರೆ ನೀವು ಮತ್ತೆ ಟಾರ್ಚರ್ ತಡ್ಕೊಳಕ್ಕಾಗ್ತಾ ಇಲ್ಲ. ಒಳ್ಳೆ ರಿಂಗ್ ಮಾಸ್ಟರ್ ಥರ ಆಡ್ತಾ ಇದ್ದಾಳೆ. ಮೇಲೆ ಮೇಲೆ ಇನ್ಸ್ಟ್ರಕ್ಷನ್ಸ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇದ್ದಾಳೆ. ಎಲ್ಲ ನನ್ನ ಮೇಲೆ ಹಾಕ್ಬಿಟ್ರಾ? ಏನೋ ಚೆನ್ನಾಗಿ ಬರಲಿ ಅಂತ ಹೇಳ್ತೀನಪ್ಪ, ಹೇಳೋದಿಲ್ಲ ಬಿಡ್ರಿ. ನನ್ಗೇನಾಗಬೇಕು?
ನಾನು 10 ದಿವಸ ರಜಾ ತಗೊಂಡು ನನ್ನ ತವ್ರ ಮನೆಗೆ ಹೋಗ್ತೀನಿ. ಹಿಂದಿಂದನೇ ಫೋನ್ ಮಾಡಬೇಡಿ, ನಂಗೆ ಇದು ಸಿಗ್ತಿಲ್ಲ ಅದು ಸಿಗ್ತಿಲ್ಲ, ಕಾಫಿ ಮಾಡ್ಕೊಡೋರು ಯಾರಿಲ್ಲ, ಪ್ಲೀಸ್ ಯಾವಾಗ ಬರ್ತೀಯ ಮಂದಾಕಿನಿ ಅಂತ. ಹ್ಞೂ, ನಾನು ಬಿಟ್ಟಿರೋಕ್ಕಾಗುತ್ತಾ ನಿಮ್ಮ ಕೈಲಿ? ಸತ್ಯವಾದ ಇರೋಕ್ಕಾಗಲ್ಲ. ಮತ್ತೆ ಯಾಕೆ ಎಕ್ಸ್ಟ್ರಾ ಡೈಲಾಗು? ತೆಪ್ಪಗೆ ಮಾಡಿ. ಆಯ್ತು ಮಾಡ್ತೀನಿ, ನೀನು ಬ್ಲ್ಯಾಕ್ ಮೇಲ್ ಮಾಡಬೇಡ. ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ನಿಮ್ಮನ್ನ. ಏನು ಎಲ್ಲರೂ ತುಂಬ ಖುಷಿಯಾಗಿ ನಗಾಡ್ತಿದ್ದೀರಾ? ಹಬ್ಬದ ವಾತಾವರಣನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ? ಇದೊಂಥರ ಹಬ್ಬ ಇದ್ದಂಗೆ ಕಣೋ. ನಮ್ಮ ಭೂಮಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಅವಳಿಗೆ ಬೈಕೆ ಬುತ್ತಿ ತಗೊಂಡು ಹೋಗೋಣ ಅಂತ ವೆರೈಟಿ ತಿಂಡಿ ಮಾಡ್ತಾ ಇದ್ವಿ. ಓ, ಅಕ್ಕ ಪ್ರೆಗ್ನೆಂಟ್ ಆದ್ಲು ಅಂತನಾ ಈ ಸಂಭ್ರಮ? ಮಹಿಮಾನು ಪ್ರೆಗ್ನೆಂಟ್ ಆಗಿದ್ಲು, ಹಾಗೆ ಯಾಕೆ ನೀವೇನು ಮಾಡಲೇ ಇಲ್ಲ? ನಿಮ್ಮ ಫೋಕಸ್ ಏನಿದ್ರು ಅಕ್ಕನ ಮೇಲೆ ಮಾತ್ರ ಅಲ್ಲ, ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಅವಳಿಗೊಂಥರ ನಮಗೊಂಥರ. ಹೇ ಜೀವ, ನೀನ ಮಾತಾಡ್ತಾ ಇರೋದು? ಅದು ಅಕ್ಕನ ಬಗ್ಗೆ. ಹೌದು, ನಾನೇ ಮಾತಾಡ್ತಿರೋದು. ನನಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ಅಕ್ಕ ಬಾವಂಗೆ ಮಗು ಆಗ್ತಿದೆ ಅಂದ ತಕ್ಷಣ ನಿಮಗೆ ಬಂದಿರೋ ಉತ್ಸಾಹ ನಮ್ಮ ವಿಷಯದಲ್ಲಿ ಯಾಕಿರಲಿಲ್ಲ? ಇದು ತಪ್ಪಲ್ವಾ? ಮಕ್ಕಳ ಮಧ್ಯೆನೇ ಭೇದ ಭಾವ ಮಾಡ್ದಂಗಲ್ವಾ? ಅದು ತಪ್ಪಲ್ವಾ? ಹೋ, ಅವಳು ದೊಡ್ಡ ಮನೆ ಸೊಸೆ ಅಂತನಾ? ನಾವು ಏನು ಕಮ್ಮಿ ಇಲ್ಲ, ನಾವು ದೊಡ್ಡ ಜನನೇ. ನಾನು ಇವತ್ತು ಬೆಳೆದಿದ್ದೀನಿ. ಅದಕ್ಕೆ ಹೇಳೋದು, ಟೈಮ್ ಇದ್ದಂಗೆ ಇರಲ್ಲ ಅಂತ. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಜೀವ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಇಷ್ಟೆಲ್ಲ ಮಾತಾಡೋ ನೆಸೆಸಿಟಿ ಆದ್ರೂ ಏನಿದೆ? ನಾನು ಬೈಕೆ ಅಂತ ಏನೂ ಹೇಳಲೇ ಇಲ್ಲ, ಅದಕ್ಕೆ ಅವ್ರೇನು ಮಾಡಲಿಲ್ಲ. ಫಸ್ಟ್ ಆಫ್ ಆಲ್, ಬೈಕೆ ಶುರು ಆಗೋಕೆ ಮುಂಚೆನೆ ಅಬಾರ್ಟ್ ಆಯ್ತಲ್ಲ, ಅದೆಲ್ಲ ಏನು ತಲೆಗೆ ಹಾಕೊಳ್ದೆ ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಲ್ಲ. ಅಂದರೆ ನಾನು ನಾನ್ಸೆನ್ಸ್ ಅಂತನಾ? ನಾನು ನಿನ್ನ ಪರ ಮಾತಾಡ್ತಿದ್ರೆ ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅದು ಹಾಗೆ, ಅವ್ರು ಮಾತಾಡಿದ್ರೆ ಕೇರು, ನಾನು ಮಾತಾಡಿದ್ರೆ ನಾನ್ಸೆನ್ಸ್.